ಎಚ್ಡಿಕೆ ಮೀಟಿಂಗ್ ರಹಸ್ಯ. ಜೆಡಿಎಸ್ ಪಕ್ಷವನ್ನ ಬಲಪಡಿಸಲು ಎಚ್ಡಿಕೆ ಈಗ ಮುಂದಾಗಿದ್ದಾರೆ. ಇಂದು ಹಾಸನದಲ್ಲಿ ಜೆಡಿಎಸ್ ಶಾಸಕರ ಜೊತೆ ಸಭೆಯನ್ನ ಮಾಡ್ತಾರೆ. ಜೆಡಿಎಸ್ ಪಕ್ಷವನ್ನ ಬಲಪಡಿಸಲು ಎಚ್ಡಿಕೆ ಮುಂದಾಗಿದ್ದಾರೆ. ಇಂದು ಹಾಸನದಲ್ಲಿ ಜೆಡಿಎಸ್ ಶಾಸಕರ ಜೊತೆ ಸಭೆಯನ್ನ ಮಾಡ್ತಾರೆ. ಪ್ರತಿಯೊಬ್ಬ ಶಾಸಕರಿಗೂ ಕರೆ ಮಾಡಿ ನಿಖಿಲ್ ಅವರು ಆಹ್ವಾನವನ್ನ ಕೊಟ್ಟಿದ್ದಾರೆ. ಎಚ್ಡಿಕೆ ನೇತೃತ್ವದಲ್ಲಿ ಒಟ್ಟಾಗಿ ಹಾಸನಾಂಬೆ ದರ್ಶನವನ್ನ ಮಾಡಲಿದ್ದಾರೆ. ಪಕ್ಷ ಸಂಘಟನೆ ಮಾಡೋದು ಬಹಳ ಮುಖ್ಯವಾಗಿ ಬೇಕಾಗಿದೆ ಜೆಡಿಎಸ್ಗೆ ಈಗ ಪ್ರಸ್ತುತ ಕಾಲದಲ್ಲಿ. ಹಾಸನಾಂಬೆ ದರ್ಶನದ ಬಳಿಕ ಖಾಸಗಿ ರೆಸಾರ್ಟ್ನಲ್ಲಿ ಸಭೆ ಮಾಡ್ತಾರೆ. ಪಕ್ಷ ಸಂಘಟನೆಯ ಬಗ್ಗೆ ಚರ್ಚೆಯನ್ನ ಎಚ್.ಡಿ. ಕುಮಾರಸ್ವಾಮಿ ಅವರು ಮಾಡಲಿದ್ದಾರೆ. ಜೆಡಿಎಸ್ ಪಕ್ಷ ಬಲಪಡಿಸಲು ಎಚ್ಡಿಕೆ ಸದ್ಯಕ್ಕೆ ಮುಂದಾಗಿದ್ದಾರೆ. ಇಂದು ಹಾಸನದಲ್ಲಿ ಜೆಡಿಎಸ್ ಶಾಸಕರ ಜೊತೆ ಸಭೆಯನ್ನ ಮಾಡ್ತಾರೆ. ಈ ಮೊದಲು ಎಚ್.ಡಿ. ಅವರು ಒಂದು ಪಕ್ಷ ಸಂಘಟನೆಗಾಗಿ ತೀರ್ಮಾನವನ್ನ ಕೂಡ ಮಾಡಿಕೊಂಡಿದ್ರು. ಅವರು ಕೂಡ ಹೇಳಿದ್ರು, ನಮ್ಮ ಪಕ್ಷವನ್ನ ಸಂಘಟನೆ ಮಾಡಬೇಕಾಗಿದೆ, ಪಕ್ಷ ಬಲವರ್ಧನೆಗೆ ನಾನು ಪ್ರಯತ್ನವನ್ನ ಪಡ್ತೀನಿ, ನಾನು ಕೂಡ ಇನ್ನು ಪಕ್ಷದ ಎಲ್ಲಾ ಕಾರ್ಯಗಳಲ್ಲಿ ಭಾಗಿಯಾಗ್ತೀನಿ ಅಂತ ಎಚ್.ಡಿ. ದೇವೇಗೌಡರು ಹೇಳಿದ್ರು. ಇದೀಗ ಅದರ ಬೆನ್ನಲ್ಲೇ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಪಕ್ಷ ಸಂಘಟನೆಯ ಬಗ್ಗೆ ಚರ್ಚೆಯನ್ನ ಮಾಡಲಿದ್ದಾರೆ. ಇನ್ನು ಹಾಸನಾಂಬೆ ದರ್ಶನವನ್ನ ಮಾಡ್ತಾರೆ. ಅದಾದ ನಂತರ ಖಾಸಗಿ ರೆಸಾರ್ಟ್ನಲ್ಲಿ ಸಭೆಯನ್ನ ಮಾಡ್ತಾರೆ. ಜೆಡಿಎಸ್ ಪಕ್ಷವನ್ನ ಬಲಪಡಿಸಲು ಸದ್ಯಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಮುಂದಾಗಿದ್ದಾರೆ. ಯಾಕೆಂದ್ರೆ ತಮ್ಮ ಪಕ್ಷವನ್ನ ಬಲಪಡಿಸೋದು ಅತಿ ಮುಖ್ಯವಾಗಿ ಈಗ ಬೇಕಾಗಿದೆ. ಯಾಕೆಂದ್ರೆ ಮುಂದೆ ಬರುವಂತಹ ಚುನಾವಣೆಯಲ್ಲೂ ಕೂಡ ಸದ್ಯಕ್ಕೆ ಬಿಜೆಪಿಯವರ ಜೊತೆಯೇ ಇದೇ ರೀತಿ ಮೈತ್ರಿ ಮುಂದುವರಿಯುತ್ತೆ ಅಂತ ಅಂದ್ರೆ ತಮ್ಮ ಪಕ್ಷವನ್ನ ಸಂಘಟನೆ ಮಾಡಬೇಕು, ಬಲವರ್ಧನೆ ಮಾಡಬೇಕಾಗತ್ತೆ. ಹಾಗಾಗಿ ಕೆಲವೊಂದಿಷ್ಟು ಕಟ್ಟುನಿಟ್ಟಿನ ಕ್ರಮವನ್ನ ತೆಗೆದುಕೊಳ್ಬೇಕಾಗತ್ತೆ. ಎಲ್ಲರನ್ನೂ ಕೂಡ ಒಟ್ಟುಗೂಡಿಸುವ ಕೆಲಸವನ್ನ ಮಾಡಬೇಕಾಗತ್ತೆ. ಪಕ್ಷ ಸಂಘಟನೆ ಮಾಡಬೇಕು. ತಮ್ಮ ಪಕ್ಷದಲ್ಲಿ ಏನೆಲ್ಲ ಲೂಪ್ ಹೋಲ್ಸ್ ಇದಾವೆ ಅದೆಲ್ಲವನ್ನು ಕೂಡ ಸರಿಪಡಿಸುವ ಕೆಲಸವನ್ನ ಮಾಡಬೇಕಾಗತ್ತೆ. ಹಾಗಾಗಿ ಇವತ್ತು ಹಾಸನಾಂಬ ದೇವಸ್ಥಾನಕ್ಕೆ ಹೋಗ್ತಾರೆ ಎಲ್ಲರೂ ಕೂಡ. ಅಂದ್ರೆ ಜೆಡಿಎಸ್ ಶಾಸಕರ ಜೊತೆ ದೇವಸ್ಥಾನಕ್ಕೆ ಹೋಗಿ ಹಾಸನಾಂಬ ದೇವಿಯ ದರ್ಶನವನ್ನ ಪಡಿತಾರೆ. ಅದಾದ ನಂತರ ಖಾಸಗಿ ರೆಸಾರ್ಟ್ಗೆ ಹೋಗ್ತಾರೆ. ಆ ರೆಸಾರ್ಟ್ನಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡ್ತಾರೆ. ಸ್ವತಃ ಪ್ರತಿಯೊಬ್ಬ ಶಾಸಕರಿಗೂ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರು ಕರೆ ಮಾಡಿ ಒಂದು ಆಹ್ವಾನವನ್ನ ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲರೂ ಕೂಡ ಭಾಗಿಯಾಗುವ ಸಾಧ್ಯತೆ ಕೂಡ ಇದೆ. ಎಚ್.ಡಿ. ನೇತೃತ್ವದಲ್ಲಿ ದೇವಿಯ ದರ್ಶನವನ್ನು ಕೂಡ ಮಾಡಲಿದ್ದಾರೆ.